ತಮ್ಮ ಜೀವನದಲ್ಲಿ ಯಾವ ತರಹದ ಶೈಲಿಯನ್ನು ಅನುಸರಿಸಬೇಕು, ಜೀವನದ ಪದ್ಧತಿಯನ್ನು ರೂಪಿಸಿಕೊಳ್ಳಬೇಕು, ಯಾವುದು ಶ್ರೇಯಸ್ಸಾಧನ ಇದನ್ನು ತಿಳಿಸಿಕೊಟ್ಟಿದ್ದಾಳೆ. ಇಂದ್ರದೇವರಿಗೆ ಇಂದ್ರ ಬಲಿ ಇವರಿಬ್ಬರ ಮಧ್ಯದಲ್ಲಿ ನಡೆದ ಸಂವಾದ, ಆ ಪ್ರಸಂಗದಲ್ಲಿ ಪ್ರಾದುರ್ಭೂತಳಾದ ಮಹಾಲಕ್ಷ್ಮೀ ದೇವಿ ಶುದ್ಧ ಸದಾಚಾರಿಗಳಾಗಿ ಹಿರಿಯರಲ್ಲಿ, ಗುರುಗಳಲ್ಲಿ, ಭಗವಂತನಲ್ಲಿ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡು ಸೇವಿಸುವ ಸಜ್ಜನರು ಯಾರೋ ಅಂಥವರಲ್ಲಿ ನಾನಿರ್ತೇನೆ. ಪತಿವ್ರತೆ, ಪತಿಯನ್ನು ಬಿಟ್ಟು ಇರುವುದು ನನಗೆ ಉಚಿತವಲ್ಲ. ನಿಜವಾದ ಭಕ್ತಿ ನನ್ನ ಪತಿಯಾದ ನಾರಾಯಣನ ಬಗ್ಗೆ ಯಾರಲ್ಲಿ ಇದೆ? ಕೇವಲ ಭಕ್ತಿ ಎಂದರೆ ತಲೆಬಾಗಿ ನಮಸ್ಕರಿಸುವ ವಿಧಾನದಿಂದ ಮಾತ್ರ ತೋರುವ ಭಕ್ತಿಯಲ್ಲ. ಶ್ರುತಿ ಸ್ಮೃತಿಗಳಲ್ಲಿ ನಾರಾಯಣ ಆದೇಶ ಮಾಡಿದ ರೀತಿಯಲ್ಲಿ ತಮ್ಮ ಜೀವನವನ್ನು ನಡೆಸುವಂತಹ ನಿಜವಾದ ಅರ್ಥದಲ್ಲಿ ನನ್ನ ಪತಿಯ ಭಕ್ತರು ಯಾರೋ, ಪತಿಯನ್ನು ಪ್ರೀತಿಸುವವರು ಯಾರೋ ಅಂತಹ ಸಜ್ಜನರಲ್ಲಿ ನನ್ನ ವಿಶೇಷವಾದ ಸನ್ನಿಧಾನ ಇರುತ್ತದೆ ಅಂತ ಮಹಾಲಕ್ಷ್ಮೀ ದೇವಿ ತಿಳಿಸಿಕೊಟ್ಟಿದ್ದಾಳೆ. ಚೆನ್ನಾಗಿ ತಿಳಿದುಕೋ, ಯಾರು ತಾನ್ಯಾರು, ತನ್ನ ಧರ್ಮ ಏನು, ಇದನ್ನು ಚೆನ್ನಾಗಿ ತಿಳಿದು ಅನುಷ್ಠಾನ ಮಾಡುವವರು ಯಾರೋ ಅವರ ಮನೆಯಲ್ಲಿ ನಾನು ವಾಸ ಮಾಡ್ತೇನೆ, ಅವರ ಮನಸ್ಸಿನಲ್ಲಿಯೂ ವಾಸ ಮಾಡ್ತೇನೆ. ಮನೆಯಲ್ಲಿ ಸಂಪತ್ತಿನ ರೂಪದಲ್ಲಿ ವಾಸ ಮಾಡಬಹುದು. ಗೋ ಸಂಪತ್ತು, ಧನ ಸಂಪತ್ತು, ಧಾನ್ಯ ಸಂಪತ್ತು, ಆರೋಗ್ಯ ಸಂಪತ್ತು, ಧನ, ಧಾನ್ಯ, ಗೋ, ಗೃಹ ಅಥವಾ ಗೃಹಿಣಿ, ಸಂತತಿ, ಈ ಎಲ್ಲ ರೀತಿಯ ಸಂಪತ್ತಿನ ರೂಪದಲ್ಲಿ ಸಂತತಿ ಲಕ್ಷ್ಮಿಯಾಗಿ, ಧಾನ್ಯ ಲಕ್ಷ್ಮಿಯಾಗಿ, ಧನಲಕ್ಷ್ಮಿಯಾಗಿ ಮನೆಯಲ್ಲೇ ಇರ್ತೇವೆ. ಆರೋಗ್ಯ ಲಕ್ಷ್ಮಿಯಾಗಿ ದೇಹದೊಳಗಿರ್ತೇನೆ. ವಿನಯ, ಜ್ಞಾನ, ಭಕ್ತಿ, ವೈರಾಗ್ಯ, ತ್ಯಾಗ, ಪರೋಪಕಾರ ಈ ಮೊದಲಾದಂತಹ ಭಾವನೆಯ ರೂಪದಲ್ಲಿ ಅವರ ಮನಸ್ಸಿನಲ್ಲಿಯೂ ನಾನಿರ್ತೇನೆ. ಅವರು ಯಾರಾಗಬೇಕು? ಸ್ವಧರ್ಮಂ ಅನುತಿಷ್ಠತ್ಸು, ನಾನ್ಯಾರು, ನನ್ನ ಧರ್ಮ ಏನು ಅಂತ ತಿಳಿದು ಶಾಸ್ತ್ರಗಳ ಮೂಲಕ ತಾನೇ ಆಲೋಚನೆ ಮಾಡಿ ಅಲ್ಲ, ನನಗಿದು ಧರ್ಮ ಅಂತ ಅನ್ನಿಸ್ತದೆ ನಾನು ಮಾಡ್ತೇನೆ ಅಂದರೆ ಕೇಳುವವರಿಲ್ಲ. ಯಾವ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾನೆ ಅವರು ಇವನಿಗೆ ಯಾವುದನ್ನು ಮಾಡು ಅಂತ ಒಪ್ಪಿಸಿದ್ದಾರೆ ಆ ಕೆಲಸ ಮಾಡಬೇಕೇ ಹೊರತು ನನಗೆ ಈ ಕೆಲಸ ಮಾಡಬೇಕನ್ನಿಸ್ತದೆ ನಾನು ಮಾಡ್ತೇನೆ, ನೀವು ಸಂಬಳ ಕೊಡಿ ಅಂದರೆ ಯಾರೂ ಕೊಡುವುದಿಲ್ಲ. ದೇವರು ತನಗೆ ಯಾವುದನ್ನು ಆದೇಶ ಮಾಡಿದ್ದಾನೆ ಅದನ್ನು ತಾನು ಧರ್ಮ ಅಂತ ತಿಳಿದು ಅನುಷ್ಠಾನ ಮಾಡುವವರು ಯಾರೋ ಅಂಥವರಲ್ಲಿ ನಾನು ವಾಸ ಮಾಡ್ತೀನಿ. ಎಂದಿಗೂ ಧೈರ್ಯವನ್ನು ಕಳೆದುಕೊಳ್ಳಬಾರದು. ನಾನು ನನ್ನ ಧರ್ಮವನ್ನು ಅನುಷ್ಠಾನ ಮಾಡಿದರೆ ದೇವರು ನಿಶ್ಚಿತವಾಗಿಯೂ ನನ್ನನ್ನು ರಕ್ಷಣೆ ಮಾಡ್ತಾನೆ, ಕೈ ಬಿಡೋದಿಲ್ಲ. ಇದು ಧೈರ್ಯ. ನಿಂದಂತು ನೀತಿ ನಿಪುಣ ಯದಿ ವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇವ ನ್ಯಾಯಾತ್ ಪಥ ಪ್ರವಿಚಲಂತಿ ಪದಂನ ಧೀರಾಹ. ಆ ಧೈರ್ಯ ಇರಬೇಕು. ಧರ್ಮದಿಂದ, ನ್ಯಾಯದಿಂದ ಎಂದಿಗೂ ನಾನು ಆಚೆ ಈಚೆ ಸರಿಯಬಾರದು ಅಂತನ್ನುವಂತಹ ದೃಢವಾದ ಧೈರ್ಯ ಯಾರಲ್ಲಿದೆ ಅಂಥವರಲ್ಲಿ ನಾನಿರ್ತೇನೆ. ಸ್ವರ್ಗ, ಮೋಕ್ಷ, ಪರಲೋಕ ಇದೆ. ಅದಕ್ಕೆ ಸಾಧನವಾದ ಸತ್ಕರ್ಮಗಳನ್ನು ನಾನು ಮಾಡಬೇಕು. ನರಕ ಸಾಧನವಾದ, ಜನ್ಮಾಂತರದಲ್ಲಿ ದುಃಖ ಸಾಧನವಾದಂತಹ ಕರ್ಮಗಳನ್ನು ಮಾಡಬಾರದು ಅನ್ನುವ ವಿವೇಕ ಇರಬೇಕು. ದಾನ, ಆ ವಿವೇಕ ಇದ್ದವರು ಮಾಡುವ ಕಾರ್ಯಗಳು ಎಂಥವು? ದಾನ, ಅಧ್ಯಯನ, ಯಜ್ಞ, ಅತಿಥಿ ಅಭ್ಯಾಗತರ ಪೂಜೆ, ಗುರುಗಳ ಸೇವೆ, ತಂದೆ ತಾಯಿಗಳ ಸೇವೆ, ಇವುಗಳೆಲ್ಲವನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಇರಬೇಕು. ಅನೇಕ ಜನ ತಿಳಿದಿದ್ದಾರೆ, ಇದೇನೋ ಸುಮ್ಮನೆ ಕಥೆ ಹೇಳ್ತಾ ಇದ್ದಾರೆ ಇವರು, ಇದು ಯಾವುದೂ ಮಾಡದೇ ಇದ್ದವರಲ್ಲೇ ಸಂಪತ್ತು ಜಾಸ್ತಿ ಇರ್ತದೆ, ಎಲ್ಲ ಮಾಡುವವರೇ ಬಹಳ ದರಿದ್ರರಾಗಿರ್ತಾರೆ ಅಂತ. ಅದಲ್ಲ ಲಕ್ಷ್ಮಿ. ಕೇವಲ ಹಣ ಇದ್ದ ಮಾತ್ರಕ್ಕೆ ಲಕ್ಷ್ಮಿ ಅಲ್ಲ ಅದು. ಧರ್ಮದಿಂದ ಸಂಪಾದನೆ ಮಾಡಿದ, ನ್ಯಾಯದಿಂದ ಸಂಪಾದನೆ ಮಾಡಿದ ಹಣವಾಗಿರಬೇಕು. ಧರ್ಮಕ್ಕಾಗಿ ಅದರ ವಿನಿಯೋಗವಾಗಬೇಕು. ಮುಂದೆ ಬಂದದ್ದು ಧರ್ಮದಿಂದ, ಹೋಗೋದು ಧರ್ಮದಿಂದ ಮಾತ್ರವಲ್ಲ. ಯಾವ ಸಂಪತ್ತು ಇವನಿಗೆ ಕೊನೆಯವರೆಗೆ ಸುಖವನ್ನೇ ನೀಡುತ್ತದೆ, ಜನ್ಮ ಜನ್ಮಾಂತರಗಳಿಗೂ ಪರಲೋಕಕ್ಕೂ ಸಾಧನವಾಗುವ ರೀತಿಯಲ್ಲಿ ಉತ್ತಮವಾದ ಸಂಪತ್ತಿದೆ. ಕೊನೆಗೆ ದೇವರ ದರ್ಶನವನ್ನೇ ಮಾಡಿಸುವುದಕ್ಕೆ ಬೇಕಾದಂತಹ ಸಂಪತ್ತು.
ಅಧ್ಯಕ್ಷೀಕೃತ ಕ್ಷೋಭಣಾಂ. ಪರಮಾತ್ಮನ ದರ್ಶನಕ್ಕೆ ಸಾಧನೀಭೂತವಾದ ಸಂಪತ್ತೇನೋ ಅದನ್ನು ನಮಗೆ ನೀಡಬೇಕು ಅಂತ. ಅಂದರೆ ಸಂಪತ್ತು ಹೇಗಿರಬೇಕು ಅಂತ ಇಂದ್ರದೇವರಿಗೇನೆ ಲಕ್ಷ್ಮೀದೇವಿ ಉಪದೇಶ ಮಾಡ್ತಾ ಇದ್ದಾಳೆ. ಹೀಗಿದ್ದರೆ ಅಂಥವರಲ್ಲಿ ನಾನಿರ್ತೇನೆ ಅಂತ. ಅದೇ ತರಹದ ಸಂಪತ್ತನ್ನೇ ಟೀಕಾಕೃತ್ಪಾದರಿಗೆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಪ್ರಾರ್ಥನೆ ಮಾಡ್ತಾರೆ. ಲಕ್ಷ್ಮೀನ್ನ ಕಲಯೇ ಜೈ ಸುಚಿರಂ ಅಧ್ಯಕ್ಷೀಕೃತ ಕ್ಷೋಭಣಾಂ. ಟೀಕಾಕೃತ್ಪಾದರು ನಮಗೆ ಅನುಗ್ರಹ ಮಾಡಲಿ. ತಮ್ಮ ಗ್ರಂಥಗಳ ಅಧ್ಯಯನ ಮಾಡಿದರೆ ಅಲೌಕಿಕವಾದ ಜ್ಞಾನಾದಿ ಸಂಪತ್ತನ್ನು ಕೊಡುವುದರ ಜೊತೆಗೆ ಲೌಕಿಕ ಸಂಪತ್ತನ್ನು ಕೊಡ್ತಾರೆ ಅಂತನ್ನುವ ಅನೇಕ ಮಹಾತ್ಮರ ಅನುಭವ ಉಂಟು. ಆದರೆ ಆ ಸಂಪತ್ತು ಕೊನೆಗೆ ಕೇವಲ ಲೌಕಿಕ ಸುಖಕ್ಕೆ ಕಾರಣವಾಗದೆ ಕ್ಷೋಭಣ ಅಂದರೆ ಭಗವಂತ, ಆ ಭಗವಂತನ ದರ್ಶನಕ್ಕೆ ಸಾಧನ ಆಗಬೇಕು. ಜ್ಞಾನ, ಅಧ್ಯಯನ, ದಾನ, ಯಜ್ಞಯಾಗಾದಿಗಳು, ತೀರ್ಥಯಾತ್ರೆ ಮೊದಲಾದ ಸತ್ಕಾರ್ಯಗಳನ್ನು ಮಾಡಿಸಿ ಆ ಪುಣ್ಯದಿಂದ ಮಹಾತ್ಮರ ಸಮಾಗಮವಾಗಿ ಆ ಮಹಾತ್ಮರ ಸಮಾಗಮದಿಂದ ಉಪದೇಶವನ್ನು ಪಡೆದು ಜ್ಞಾನವನ್ನು ಪಡೆದು ದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧನವಾಗಲಿ. ಬರೀ ಭೋಗ ಸಾಧನವಾಗುವ ಸಂಪತ್ತು ಬೇಡ ಅಂತ. ಹಾಗಾದರೆ ಅಂತಹ ಉತ್ತಮ ಸಂಪತ್ತು, ಪರಮಸುಖ ಸಾಧನವಾದ ಸಂಪತ್ತು ಅದು ಸಿಗಬೇಕಾದರೆ ಈ ಎಲ್ಲ ಧರ್ಮಗಳ ಅನುಷ್ಠಾನವನ್ನು ಮಾಡ್ತಾ ಇರಬೇಕು. ಅಂದರೆ ಮಾತ್ರ ಸಿಗತ್ತೆ. ಇಲ್ಲದೆ ಇದ್ದರೆ ತಾತ್ಕಾಲಿಕವಾಗಿ ಸಂಪತ್ತು ಸಿಗತ್ತೆ, ಮುಂದೆ ಅತ್ಯಂತ ಉಗ್ರವಾದ ರೀತಿಯಲ್ಲಿ ಆ ಸಂಪತ್ತನ್ನು ಕಳೆದುಕೊಂಡು ದುಃಖ ಪಡಬೇಕಾಗತ್ತೆ. ದುರ್ಯೋಧನಾದಿಗಳಂತೆ, ಜರಾಸಂಧಾದಿಗಳಂತೆ ಬೇಕಾದಷ್ಟು ಸಂಪತ್ತು ಪಡೆದರು, ಆದರೆ ಅದೇನು ಸ್ಥಿರವಾಗಿ ಉಳಿಯಲಿಲ್ಲ. ಅವಮಾನವಾಗಿ ಸೋಲು, ಅವಮಾನ, ತಿರಸ್ಕಾರ, ಪರಲೋಕದಲ್ಲಿಯೂ ದುಃಖ, ಇಷ್ಟೆಲ್ಲವನ್ನೂ ಕೊಡುವಂತಹ ಅಹಂಕಾರವನ್ನು ನೀಡುವ ಆ ಸಂಪತ್ತು, ಅಂತಹ ಸಂಪತ್ತು ತೆಗೆದುಕೊಂಡು ಮಾಡೋದೇನಿದೆ? ಗುರುಗಳ ಸೇವೆಯನ್ನು ಮಾಡಬೇಕು. ಮನೆಯನ್ನು ಶುದ್ಧವಾಗಿ ಇಟ್ಟುಕೊಂಡಿರಬೇಕು. ಮನೆಯಲ್ಲಿ ಎಲ್ಲ ವಿಧವಾದ ಆಚಾರ ವಿಚಾರಗಳು ಚೆನ್ನಾಗಿರಬೇಕು. ಮಡಿ ಮೈಲಿಗೆಯನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇರಬೇಕು. ಸುಸಂಮೃಷ್ಟ ಗ್ರಹಾಶ್ಚಾಸನ್, ಇಂದ್ರಿಯ ನಿಗ್ರಹ ಇರಬೇಕು. ಅಗ್ನಿಯ ಸೇವೆಯನ್ನು ಚೆನ್ನಾಗಿ ಮಾಡ್ತಾ ಇರಬೇಕು. ಮಕ್ಕಳು, ಕೆಲಸದವರು, ಸೇವಕರು ಯಾರೇ ಇರ್ಬೋದು, ಅವರೆಲ್ಲರ ಪೋಷಣೆಯನ್ನು ಮಾಡುವುದರಲ್ಲಿ ಚೆನ್ನಾಗಿ ದೃಷ್ಟಿ ಇರಬೇಕು. ಸೇವೆಯನ್ನು ಮಾತ್ರ ಸ್ವೀಕಾರ ಮಾಡಿ ಅವರ ಪೋಷಣೆಯ ಬಗ್ಗೆ ಗಮನ ಹರಿಸದ ಸ್ವಾರ್ಥಪರರಾದ ವ್ಯಕ್ತಿಗಳಾಗಿದ್ದರೆ ಅಂತಹ ವ್ಯಕ್ತಿಗಳ ಮನೆಯಲ್ಲಿರುವ ಸಂಪತ್ತು ಸ್ಥಿರವಾಗಿ ಉಳಿಯೋದಿಲ್ಲ. ಅವರೆಲ್ಲರ ಸೇವೆ, ಅವರೆಲ್ಲರ ಉಪಕಾರ ಇವನ ಸಂಪತ್ತಿನ ಮೂಲ. ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಇವನು ಪೋಷಣೆ ಮಾಡದೇ ಇದ್ದರೆ ನಾನು ಅವರಲ್ಲಿ ಸ್ಥಿರವಾಗಿರೋದಿಲ್ಲ. ಸಂಪತ್ತು ಬಂದದ್ದೇ ಇವರೆಲ್ಲರ ಸಹಾಯದಿಂದ. ಅವರಿಗೆ ಉಪವಾಸ ಹಾಕಿ ಅವರಿಗೆ ದುಃಖದಲ್ಲಿಟ್ಟು ನೀನೊಬ್ಬನೇ ಸಂತೋಷ ಪಡ್ತೀಯ, ಹಾಗಾದರೆ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ ಅಂತ ಲಕ್ಷ್ಮೀದೇವಿ ಕುಪಿತಳಾಗಿ ದೂರ ಸರಿದು ಹೋಗ್ತಾಳೆ, ಅನರ್ಥವನ್ನು ನೀಡುತ್ತಾಳೆ. ಭೃತಪುತ್ರಾಹ, ಭೃತ ಅಮಾತ್ಯಾಹ, ಭೃತದಾರಾಹ, ಅನೀರ್ಷವಃ, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಕಾಣುವಂತಹ ವ್ಯಕ್ತಿಗಳು. ಜೊತೆಗೆ ಧರ್ಮ, ನ್ಯಾಯ, ಜೊತೆಗೆ ಉದ್ಯೋಗಶೀಲತೆ, ಉತ್ಸಾಹ, ಕ್ರಿಯಾಶೀಲತೆ, ಸೃಜನಶೀಲತೆ ಇರುವ ವ್ಯಕ್ತಿಗಳು ಸಂಪತ್ತು ಪಡೀತಾರೆ. ದೊಡ್ಡ ಸ್ಥಾನದಲ್ಲಿ ಬರ್ತಾರೆ, ಅಧಿಕಾರಿಗಳಾಗ್ತಾರೆ, ಶ್ರೀಮಂತರಾಗ್ತಾರೆ, ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಅವರನ್ನು ನೋಡಿ ಬೆನ್ನು ಚಪ್ಪರಿಸಿ ಸಂತೋಷ ಪಡಬೇಕು. ಚಿಕ್ಕವರಾಗಿದ್ದರೆ, ದೊಡ್ಡವರಾಗಿದ್ದರೆ ವಿಶೇಷವಾಗಿ ಅವರನ್ನು ಅಭಿನಂದಿಸಬೇಕು. ಅದು ಬಿಟ್ಟು ಅದನ್ನು ನೋಡಿ ಅಸೂಯೆ ಪಟ್ಟರೆ ಅಂಥವರ ಮನೆಯಲ್ಲಿ ನಾನಿರೋದಿಲ್ಲ. ಅವರಿಗಿಂತಲೂ ಸಂಪತ್ತು ನಿನಗೆ ಜಾಸ್ತಿ ಬರಬೇಕಲ್ಲ, ಹಾಗಾದರೆ ಅವರನ್ನು ಪ್ರೀತಿಸು, ದ್ವೇಷ ಮಾಡಬೇಡ. ಧೀರಾಹ ಪರ ಸಮೃದ್ಧಿಭಿ ನಚ ಜಾತು ಉಪತಪ್ಯಂತಿ. ಎಷ್ಟು ಇನ್ನೊಬ್ಬರ ಸಂಪತ್ತನ್ನು ನೋಡಿ ನಾವು ಮನಸ್ಸಿನಲ್ಲಿ ದುಃಖ ಪಡ್ತೇವೆ, ಅಷ್ಟು ಇದ್ದ ಸಂಪತ್ತನ್ನು ಕಳೆದುಕೊಳ್ತೇವೆ ಹೊರತು ನಮಗೇನು ಸಂಪತ್ತು ಬೆಳೆಯೋದಿಲ್ಲ. ಹೇಗಾದರೂ ಮಾಡಿ ಅವನ ಸಂಪತ್ತನ್ನು ಕಸಿದುಕೊಳ್ಳಬೇಕು, ಅಥವಾ ಅವನದು ಕಡಿಮೆಯಾಗಬೇಕು. ನನಗಿಂತಲೂ ಅವನು ಹೆಚ್ಚು ಪಡೆಯಬಾರದು, ಮುಂದಾಗಬಾರದು ಅನ್ನುವಂತಹ ಕುಬುದ್ಧಿ ಇದ್ದರೆ ಅಂಥವನು ಇದ್ದ ಸಂಪತ್ತನ್ನು ಕಳೆದುಕೊಳ್ತಾನೆ. ಯಾಕೆಂದರೆ ಇವನೆಷ್ಟು ಅಸೂಯೆ ಮಾಡ್ತಾನೆ. ನಾವೇನು ಮಾಡ್ತೇವೆ ಅದನ್ನು ಮಾಡೋ ಅಂಥ ಜನರನ್ನು ನಮಗೆ ದೇವರು ಇಟ್ಟಿರ್ತಾನೆ. ನಾವು ಪ್ರೀತಿ ಮಾಡಿದರೆ ಪ್ರೀತಿ ಮಾಡುವ ಜನರೇ ನಮಗೆ ಸಿಗ್ತಾರೆ. ನಾವು ಅಸೂಯೆ ಮಾಡ್ತಾ ಇದ್ದರೆ, ದ್ವೇಷ ಮಾಡ್ತಾ ಇದ್ದರೆ, ಇನ್ನೊಬ್ಬರ ಸುಖ ಸಂಪತ್ತಿಗೆ ಕತ್ತರಿ ಹಾಕ್ತಿದ್ರೆ ಅಂಥ ಕತ್ತರಿ ನಾವು ಹಾಕಿದರೆ ನಮ್ಮ ಅಪ್ಪನಷ್ಟು ಹಾಕುವವರು ನಮಗೆ ಸಿಗ್ತಾರೆ. ಹಾಗಾದರೆ ಅದರಿಂದ ಆಗೋದೇನು? ನಾವು ಇದ್ದದ್ದನ್ನು ಕಳೆದುಕೊಳ್ತೇವೆ. ಲಕ್ಷ್ಮೀದೇವಿ ನೇರವಾಗಿ ಬಂದೇನು ಸಂಪತ್ತು ಕಸಿದುಕೊಳ್ಳೋದಿಲ್ಲ, ಇಂದ್ರದೇವರು ಬರೋದಿಲ್ಲ. ಆದರೆ ಬುದ್ಧಿಯ ಸಂಯೋಜಯಂತಿ, ಇನ್ನೊಬ್ಬರಲ್ಲಿ ಪ್ರೇರಣೆ ಮಾಡಿ, ಪ್ರಚೋದನೆ ಮಾಡಿ, ಇವನು ಹೇಗೆ ಇನ್ನೊಬ್ಬರ ಮೇಲೆ ದ್ವೇಷಾಸೂಯೆಗಳಿಂದ ಅವರ ಸಂಪತ್ತಿಗೆ ಕತ್ತರಿ ಹಾಕುವ ಆಲೋಚನೆ ಮಾಡಿದ್ದಾನೆ, ಅದೇ ರೀತಿ ಇವನ ಬಗ್ಗೆ ದುರಾಲೋಚನೆಯನ್ನು ಇನ್ನೊಬ್ಬರ ತಲೆಯಲ್ಲಿ ತುಂಬಿ ಆ ಮೂಲಕ ಇವನ ಸಂಪತ್ತನ್ನು ಹಾಳು ಮಾಡಿಬಿಡ್ತಾರೆ ದೇವತೆಗಳು. ಆದ್ದರಿಂದ ಇನ್ನೊಬ್ಬರ ಸಮೃದ್ಧಿಯನ್ನು ನೋಡಿ ಅಸೂಯೆ ಪಡೆಯುವುದು ಸರಿಯಲ್ಲ.
ಯೋಗ್ಯವಾದ ಮಾನ ಮರ್ಯಾದೆ ಯಾರಿಗೆ ಯಾವ ಕಾಲದಲ್ಲಿ ಹೇಗೆ ಕೊಡಬೇಕೋ ಅದನ್ನು ಕೊಡ್ತಾ ಇರಬೇಕು. ಆ ಕಾಲಗಳಲ್ಲಿ ಮಾಡಬೇಕಾದ ಧರ್ಮಾಚರಣೆಯನ್ನು ಚೆನ್ನಾಗಿ ಮಾಡಬೇಕು. ಅನೇಕ ಉತ್ಸವಗಳು ಬರ್ತವೆ. ಕೃಷ್ಣಾಷ್ಟಮಿ ಇರಬಹುದು, ಗಣಪತಿಯ ಉತ್ಸವ ಇರಬಹುದು, ಅಥವಾ ಇನ್ನನೇಕ ಪರ್ವಕಾಲಗಳಿರಬಹುದು, ಸಂಕ್ರಮಣ ಕಾಲ, ಗ್ರಹಣ ಕಾಲ. ಯಾವ ಯಾವ ಕಾಲಗಳಲ್ಲಿ ಯಾವ ಯಾವ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆ ಆಚರಣೆಗಳನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇರಬೇಕು. ಇದನ್ನೆಲ್ಲ ನಾನು ಗಮನಿಸ್ತೇನೆ ಅಂತಾಳೆ ಮಹಾಲಕ್ಷ್ಮೀ ದೇವಿ. ಅದೆಲ್ಲ ಯಾರಿಗೋ ಗ್ರಹಣ, ಅದು ಇದು, ಸಂಕ್ರಮಣ, ಪರ್ವಕಾಲ, ಸ್ನಾನ, ಜಪ, ಪಾರಾಯಣ, ತರ್ಪಣ, ಇದನ್ನು ಯಾರ್ಯಾರಿಗೋ ಹೇಳಿದ್ದು, ನಮ್ಮನ್ಸೊಬ್ಬರಿಗಲ್ಲ. ನಾವೆಲ್ಲ ಬಹಳ ಮುಂದುವರೆದ ಜನ ಅಂತ ಯಾರಾದರೂ ತಾವು ಬಹಳ ಮುಂದುವರೆದಿದ್ದೇವೆ ಅನ್ನೋ ಅಭಿಮಾನದಿಂದ ಇದನ್ನು ಬಿಟ್ಟರೆ ಇವರು ಎಷ್ಟು ಮುಂದುವರೆದಿದ್ದಾರೋ ಇದಕ್ಕೂ ಜಾಸ್ತಿ ಮುಂದುವರೆದು ಮಹಾಲಕ್ಷ್ಮೀ ದೇವಿ ಇವರ ಮನೆಯನ್ನು ಬಿಟ್ಟು ಮುಂದೆ ಸಾಗ್ತಾಳಷ್ಟೆ.